ನಮಸ್ಕಾರ ವೀಕ್ಷಕರೇ, 2026-27 ಈ ಪೀರಿಯಡ್ ಏನಿದೆ, ಈ ಪೀರಿಯಡ್ ಅಲ್ಲಿ ಒಂದು ಸಲ ಬ್ಲ್ಯಾಕ್ ಔಟ್ ಅನ್ನೋದಾಗುತ್ತೆ ಅಂತ ಜಗತ್ತು ಇವತ್ತು ಯೋಚನೆ ಮಾಡ್ತಾ ಇರೋದು. ಬ್ಲ್ಯಾಕ್ ಔಟ್ ಅಂದ್ರೆ ನಾವ್ ಅನ್ಕೊಳ್ತೀವಿ, ನಮ್ಮ ಕಾಲಜ್ಞಾನಿಗಳು ತಿಳಿಸಿದ್ರು 7 ದಿನ ಕತ್ತಲು ಆವರಿಸುತ್ತೆ ಭೂಮಿನ ಅಂತ. ಇಲ್ಲಿ ಅದನ್ನೇ ಬೇರೆ ದೇಶಗಳಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಏನಂತ ಒಬ್ರು ಹಾಕೊಳ್ತಾರೆ ಜುಲೈ 18, 2026 ಇಲ್ಲಿ ಬ್ಲ್ಯಾಕ್ ಔಟ್ ಮಾಡೋದಕ್ಕೆ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಬ್ಲ್ಯಾಕ್ ಔಟ್ ಅಂದ್ರೆ ಜಗತ್ತು ಕತ್ಲಾಗುತ್ತಾ ಅನ್ನೋ ಒಂದು ಪ್ರಶ್ನೆ ಹೊಟ್ಬಿಡುತ್ತೆ. ಜಗತ್ತು ಪೂರ್ತಿಯಾಗಿ ಕತ್ಲಾಗೋದಿಲ್ಲ, ಕೆಲವಷ್ಟು ಭಾಗದಲ್ಲಿ ಕತ್ತಲಾದಂತ ಪರಿಸ್ಥಿತಿನ ಎದುರಿಸಬೇಕಾಗತ್ತೆ. ಅಂದ್ರೆ ಎಲೆಕ್ಟ್ರಿಸಿಟಿ ಇರೋದಿಲ್ಲ, ಇಲ್ಲ ನೆಟ್ವರ್ಕ್ ಅಂದ್ರೆ ನಾವ್ ಇವತ್ತು ಏನ್ ಬಳಸ್ತಿದ್ವಿ ಆ ನೆಟ್ವರ್ಕಿಂಗ್ ಸಿಸ್ಟಮ್, ಇಂಟರ್ನೆಟ್ ಬೇರೆ ಬೇರೆ ಸಿಸ್ಟಮ್ ಅನ್ನೋದು ಕಂಪ್ಲೀಟ್ಲಿ ಶಟ್ ಡೌನ್ ಆಗುತ್ತೆ. ಬ್ಯಾಂಕಿಂಗ್ ಸಿಸ್ಟಮ್ ಇರೋದಿಲ್ಲ, ನಾವೇನು ಬೈ ಮಾಡೋದಕ್ಕಾಗೋದಿಲ್ಲ, ನಮ್ಗೆ ಆರೋಗ್ಯದ ಫೆಸಿಲಿಟಿ ಅರ್ಜೆಂಟ್ ಆಗಿ ಬೇಕು ಅಂದ್ರೆ ಸಿಗೋದಿಲ್ಲ. ಅಂತದ್ದೆಲ್ಲ ದಿನಗಳು ಮುಂದೆ ಒಂದು ದಿನ ಬರಬಹುದು. ಇದೆಲ್ಲ ದೇಶಗಳಲ್ಲೂ ಬರುತ್ತೆ ಅಲ್ಲ, ಕೆಲವಷ್ಟು ದೇಶಗಳಲ್ಲಿ ಬರ್ಬೋದು. ಈಗ ನಮ್ಮ ದೇಶದಲ್ಲಿ ಗ್ಯಾಸ್ ಸಿಲಿಂಡರ್ ಇಲ್ಲ ಅನ್ನೋ ಸಿಚುಯೇಷನ್ ಬಂತು. ಅವಾಗ ಯಾವ ರೀತಿ ನಾವು ಪರದಾಡಿದ್ವಿ, ಅದೇ ರೀತಿ ಎಲೆಕ್ಟ್ರಿಸಿಟಿ ಇಲ್ಲ ಅಂದ್ರೆ ಯಾವ ರೀತಿ ಪರದಾಡಬೇಕಾಗತ್ತೆ. ಆರೋಗ್ಯದ ವ್ಯವಸ್ಥೆ ಇಲ್ಲ ಅಂದ್ರೆ ಇಲ್ಲ, ನೆಟ್ವರ್ಕ್ ವರ್ಕ್ ಆಗ್ತಾ ಇಲ್ಲ. ಕೆಲವಷ್ಟು ಸಲ ನಾವು ಯೂಸ್ ಮಾಡ್ತಾ ಇರೋ ನೆಟ್ವರ್ಕ್ ಸ್ಲೋ ಆಗ್ತಾ ಇದೆ, ಸಿಗ್ನಲ್ ಬರ್ತಾ ಇಲ್ಲ ಅಂತ ಒದಾಡ್ತೀವಲ್ಲ ಪೇಮೆಂಟ್ ಮಾಡೋದಕ್ಕೆ. ಆ ಸಿಚುಯೇಷನ್ ಮುಂದೆ ಒಂದು ದಿನ ಜಾಸ್ತಿ ಆಗ್ಬೋದು, ಇಲ್ದೇನೂ ಹೋಗ್ಬೋದು. ಅಂದ್ರೆ ಪೂರ್ತಿಯಾಗಿ ನೆಟ್ವರ್ಕ್ ಇಲ್ದೇನೆ ಹೋಗ್ಬೋದು. ಅದನ್ನ ಇವರು ಬ್ಲ್ಯಾಕ್ ಔಟ್ ಅಂತ ಕರೀತಿದ್ದಾರೆ. ಇನ್ನ ಸೆಕೆಂಡರಿ ಬ್ಲ್ಯಾಕ್ ಔಟ್ ಅಂತ ಕರೀತಾರೆ ಒಬ್ರು. Freeze-dried food, stored water, candles, lights. They're probably going to cut the power off. Extra fuel. And make preparations for business, whatever you got to do, because this thing is coming and you're running out of time. Get your prep supplies. ಇವ್ರು ಹೇಳ್ತಾ ಇರೋದು ಅದೇ, ಏನು ಆದಷ್ಟು ನಿಮ್ಮ ಸುತ್ತಮುತ್ತ ಫುಡ್ ನ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಇದನ್ನ ಹೆಚ್ಚು ಕಡಿಮೆ ಒಂದು 2-3 ವರ್ಷದಿಂದ ರಿಪೀಟೆಡ್ಲಿ ಹೇಳ್ತಾನೆ ಬಂದಿದ್ದಾರೆ. ಇಷ್ಟೋ ವಿಷಯಗಳನ್ನ ಎಚ್ಚರಿಸಿ ಮಾಡ್ತಾರಂತೆ. ಯಾಕೆ ಅಂದ್ರೆ ಇಂದ ಕೆಲವಷ್ಟು ಅವ್ರ ನಂಬಿಕೆಗಳು ಇದೆ, ಕರ್ಮ ಬರೋದಿಲ್ಲ ಅಂತ ಒಂದು ನಂಬಿಕೆ. ಆದ್ರೆ ಇನ್ನೊಂದು, ಎಷ್ಟು ಜನ ಬದುಕುಳಿಯೋದಕ್ಕಾಗುತ್ತೆ ಅಂದ್ರೆ 100 ಮರದ ಬೀಜಗಳು ಬಿತ್ತಿದ್ರೆ ಅದ್ರಲ್ಲಿ ಶಕ್ತಿ ಇರೋಂತ ಒಂದು 4-5 ಉಳ್ಕೊಳ್ಳುತ್ತೆ, ಬೆಳೆಯುತ್ತೆ. ಆ ರೀತಿ ಈ ರೀತಿ ಎಚ್ಚರಿಕೆ ಕೊಟ್ಟು ಎಲ್ಲ ವೀಕ್ ಆಗ್ಬಿಟ್ಟಿರ್ತಾರೆ. ಆಗಲ್ಲ ಬಿಡು ಅಂತ. ಆ ಟೈಮ್ನಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ರೆ ಅದನ್ನ ಆಗುತ್ತೆ ಅಂತ ನಂಬೋ ಒಂದು 4-5 ಜನ ಬಚಾವಾಗ್ತಾರೆ. ಆಗ್ಲಿ ಬಿಡು ಅಂತವ್ರನ್ನ ನಾವು ಮತ್ತೆ ಮುಂದಕ್ಕೆ ಕರ್ಕೊಂಡು ಹೋಗೋಣ ಅನ್ನೋ ಲೆಕ್ಕಾಚಾರದಲ್ಲಿ ಎಷ್ಟೋ ದೇಶಗಳಲ್ಲಿ ಇದನ್ನ ಪ್ರೀ ಪ್ಲಾನ್ ಮಾಡ್ತಾ ಇದ್ದಾರೆ. ಸಣ್ಣದಾಗಿ ಅವಾಗ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ. ಅದನ್ನ ಇವ್ರು ಕರೆಯೋದು ಬ್ಲ್ಯಾಕ್ ಔಟ್ ಅಂತ ಕರೀತಾ ಇದ್ದಾರೆ. ಅಂದ್ರೆ ಕಂಪ್ಲೀಟ್ ಆಗಿ ಕತ್ತಲೆ ಇರೋದಿಲ್ಲ. ಇವರು 9 ದಿನ ಅಂತ ಒಬ್ಬೊಬ್ರು ಹಾಕೊಳ್ತಾ ಇದ್ದಾರೆ ರೀಸೆಂಟ್ ಆಗಿ. ಒಂದು ಡೇಟ್ ಅನ್ನ ಇವ್ರು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಬಟ್ ಎಷ್ಟೋ ಡೇಟ್ಗಳು ಈ ತರ ಬಂತು ಹೋಯ್ತು, ಎಷ್ಟೋ ವಿಡಿಯೋಗಳು ಈ ತರ ಹೇಳಿದ್ದಾರೆ, ಸುಮ್ಮನೆ ಹೋಗಿದ್ದಾರೆ. ಬಟ್ ಒಂದು ಮಾತ್ರ ಸತ್ಯ, ಇಂಟರ್ನೆಟ್ ಶಟ್ ಡೌನ್ ಮಾಡೋದಕ್ಕೆ ಪ್ಲಾನಿಂಗ್ ಅನ್ನೋದು ನಡೀತಾ ಇದೆ. ಯಾಕೆಂದ್ರೆ ಇಂಟರ್ನೆಟ್ ಶಟ್ ಡೌನ್ ಆಯ್ತು ಅಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಟೋಟಲಿ ಶಟ್ ಡೌನ್ ಆಗುತ್ತೆ. ಪ್ಲಸ್ ಶೇರ್ ಮಾರ್ಕೆಟ್ ಅನ್ನೋದು ತುಂಬಾನೇ ವೇರಿಯೇಷನ್ ಆಗುತ್ತೆ. ಅದನ್ನೇ ಗ್ಲೋಬಲ್ ಕ್ರೈಸಿಸ್ ಅನ್ನೋದು ಬರುತ್ತೆ ಅಂತ ಇವನ್ ಜಪಾನೀಸ್ ಅವರು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಚೈನೀಸ್ ಒಬ್ಬ ಆಸ್ಟ್ರಾಲಜರ್ ಕೂಡ ಅದನ್ನ ಪ್ರಿಡಿಕ್ಟ್ ಮಾಡಿದ್ದಾರೆ. ಗ್ಲೋಬಲ್ ಕ್ರೈಸಿಸ್ ಅನ್ನೋದು ಬರುತ್ತೆ. ಅಂದ್ರೆ ಶೇರ್ ಮಾರ್ಕೆಟ್ ಅನ್ನೋದು ಅಲ್ಲೋಲ ಕಲ್ಲೋಲ ಆಗೋಗ್ಬಿಡುತ್ತೆ. ಅಲ್ಲೋಲ ಕಲ್ಲೋಲ ಆಗ್ಬೇಕು ಅಂದ್ರೆ ಈ ಬ್ಲ್ಯಾಕ್ ಔಟ್ ಆಗ್ಬೇಕು. ಯಾಕೆ? ಪೂರ್ತಿಯಾಗಿ ನೆಟ್ವರ್ಕ್ ಶಟ್ ಡೌನ್ ಆಗುತ್ತೆ, ಯಾವುದೇ ರೀತಿ ವ್ಯವಹಾರಗಳು ನಡೆಯೋದಿಲ್ಲ, ಯಾವುದೇ ರೀತಿ ನೆಟ್ವರ್ಕ್ ಅಂದ್ರೆ ಈ ಶಿಪ್ ಗಳೆಲ್ಲ ಮೂವ್ಮೆಂಟ್ ಇರುತ್ತಲ್ಲ ಅದೆಲ್ಲದಕ್ಕೂ ಕಂಟ್ರೋಲಿಂಗ್ ಅನ್ನೋದು ತಪ್ಪೋಗುತ್ತೆ. ಓವರ್ ಆಲ್ ಆಗಿ ಎಲ್ಲ ಒಂದು 9-10 ದಿನಗಳ ಕಾಲ ಶಟ್ ಡೌನ್ ಆಗುತ್ತೆ. ಕರೋನಾ ಟೈಮಲ್ಲೂ ಓಡಾಡ್ತಾ ಇದ್ವು ಕೆಲವಷ್ಟು ಫುಡ್ ಸಿಸ್ಟಮ್, ಫುಡ್ ಚೈನ್ ರನ್ ಆಗಿತ್ತು, ಮೆಡಿಕಲ್ ಚೈನ್ ರನ್ ಆಗಿತ್ತು, ಇನ್ನು ಎಲೆಕ್ಟ್ರಿಸಿಟಿ ಇತ್ತು, ಇಂಟರ್ನೆಟ್ ಇತ್ತು, ಎಲ್ಲ ಇತ್ತು. ಏನು ಇಲ್ಲದೆ ಇದ್ದಾಗ ಮನುಷ್ಯನ ಪರಿಸ್ಥಿತಿ ಯಾವ ತರ ಇರುತ್ತೆ ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಳಕ್ಕಾಗತ್ತೆ. ಅಂತ ಪರಿಸ್ಥಿತಿ ಬರುತ್ತೆ ಅಂತ ಇವ್ರು ಎಚ್ಚರಿಸ್ತಾ ಇದ್ದಾರೆ. ಈ ಡೇಟ್ ಅಲ್ಲಿ ಆಗುತ್ತೆ ಅಲ್ಲ, ಒಂದು ಲೆಕ್ಕಾಚಾರದ ಪ್ರಕಾರ 2026-27 ಈ ಇಸ್ವಿ ಒಳಗಡೆ ಗ್ಲೋಬಲ್ ಕ್ರೈಸಿಸ್ ಅನ್ನೋದು ಬಂದೇ ಬರುತ್ತೆ. ಅದನ್ನ ಪ್ರೀ ಪ್ಲಾನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ ಅಂತ ವಿಡಿಯೋಗಳು ಎಚ್ಚರಿಸ್ತಾ ಇದೆ. ಸತ್ಯನಾ ಹೇಳೋದು ಸ್ವಲ್ಪ ಕಷ್ಟನೇ. ಬಟ್ ಆದ್ರೆ ಅಸ್ಟ್ರಾಲಜರ್ ಪ್ರಕಾರ, ಚೈನೀಸ್ ಅಸ್ಟ್ರಾಲಜರ್ ಒಬ್ಬರು ಹೇಳಿರೋ ಪ್ರಕಾರ, ಅವ್ರು ಹೇಳಿರೋ ವಿಷಯಗಳಲ್ಲಿ ಒಂದು 70% ಸತ್ಯ ಇರೋದ್ರಿಂದ ಆದ್ರೂ ಆಗಬಹುದು, ಆಗದೇನೂ ಇರ್ಬೋದು. ನೆಟ್ವರ್ಕ್ ಇಲ್ಲದೆ, ಮೊಬೈಲ್ ಇಲ್ಲದೆ ಬದುಕಬೇಕು ಅಂದ್ರೆ ಹೇಗೆ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಅಷ್ಟೇ. ಕರೆಂಟ್ ಇಲ್ಲ ಅಂದ್ರೂ ಬದುಕಬಹುದು, ವ್ಯವಸ್ಥೆಗಳನ್ನ ಮಾಡ್ಕೋಬಹುದು. ಎಷ್ಟೋ ಜನ ಅದಕ್ಕೆ ಆಲ್ರೆಡಿ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬೇರೆಯವರು ಸಿದ್ಧತೆ ಮಾಡ್ಕೊಳ್ಳಿ.
ಅದು ನಡೆದ್ರೆ ಎದುರಿಸಿ ಅಷ್ಟೇ. ಇನ್ನ ಬೇರೆ ಬೇರೆ ವಿಷಯಗಳಿದ್ದಾವೆ, ತಿಳ್ಕೊಳ್ತಾ ಇರೋಣ, ತಿಳಿಸ್ತಾ ಇರೋಣ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.